ಸರಿನಾ ಅಯ್ಯೋ ಹೂಂಕನ್ ಮಾವ ಕಾಲ ಏನ್ ಕೆಟ್ಟೋಗಿರೋ ನಮ್ ಮನ್ಸನ್ ಕಾಲ ಕರೆಕ್ಟ್ ಆಗಿ ಹೇಳ್ದೆ ಮಾವಿನಕಾಯಿ ಕೆರೆ. ಅವ್ರೆ ಕಾರ್ಯಕ್ರಮ ಶುರು ಮಾಡ್ಬಿಡೋಣ. ಓಕೆ, ಶುರು ಮಾಡಿ. ನೀನೆ ನಾವು ಮಾಡ್ತೀವಿ ಗೇಲಿ, ತೋರಿಸ್ತೀವಿ ರಾಜಕೀಯದ ಗಲಿಬಿಲಿ, ನೀವು ತೇಲ್ತೀರಾ ಹಾಸ್ಯದ ಗುಂಗಲ್ಲಿ. ಇದು ರಾಜಕೀಯ ಸುದ್ದಿಗೆ ಡಿಚ್ಚು ಕೊಡಿಯ ಕಾರ್ಯಕ್ರಮ. ಗಿಲಿಗಿಲಿ ಪೊಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೆಲ್ಕಮ್. ಮಾವಿನಕಾಯಿ ಇವತ್ತು ಏನು ವಿಶೇಷ? ಅಯ್ಯೋ ಮಾವ, ಇವತ್ತು ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ದೋಸೆ, ಮಾವಿನಕಾಯಿ. ಅದೆಲ್ಲ ಕಣೋ, ಈ ಕಾರ್ಯಕ್ರಮ ಯಾರು ಮುಖ್ಯ ಅತಿಥಿಯಾಗ ಬರ್ತಾ ಇದಾರೆ ಅಂತ ಕೇಳ್ತಾ ಇದ್ದೀನಿ. ಇವತ್ತು ಇನ್ಯಾರು ನಮ್ಮ ಹುಲಿಯ, ಹೌದೋ ಹುಲಿಯ, ಸಿ ಆರ್ ರಾಮಯ್ಯ ಅವರು. ಬರ್ಲಿ 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 ಬರ್ಲಿ. ಎನ್ನ ಕಾಲಿಗೆ ಕಟ್ಟಿದೆ ಗುಂಡು, ಎನ್ನ ಕೊರಳಿಗೆ ಕಟ್ಟಿದೆ ಬೆಂಡು. ಏಯ್, ಕಾಲಿಗೆ ಕಟ್ಟಿದೆ ಗುಂಡು ಗುಂಡು, ಕುತ್ತಿಗೆಗೆ ಕಟ್ಟಿದೆ ಬೆಂಡು. ಕೆಳಕ್ ಹೋಗವು ಅಂತಂದ್ರೆ ಬೆಂಡ್ ತಡ್ಕತ್ತೆ, ಮೇಲಕ್ಕೆ ಹೋಗವು ಅಂದ್ರೆ ಗುಂಡು ಎಳಿತದೆ. ಏಯ್ ಒಳತಿ ನೋಡು ಕಪ್ಪಲ್ಕೆ, ಈ ರಾಜಕೀಯ ಜೀವನದಲ್ಲಿ ಈ ತರ ಅನುಭವಿಸ್ತಾ ಇದೀವಿ. ಒಂದ್ಸರಿ ರಾಜಹುಲಿ ಹೇಳ್ತಿದ್ರು, ತಂತಿ ಮೇಲೆ ನಡಿಗೆ ಮಾಡ್ತಾ ಇದ್ದೀನಿ ಸ್ವಾಮಿ, ಮುಳು ತಂತಿ ಮೇಲೆ ನಡಿಗೆ ಮಾಡ್ತೀನಿ ಅಂತ. ಆ ಥರ ಇವತ್ತು ನಮ್ಗೆ ಕಾಲಕ್ಕೆ ಗುಂಡು, ಕುತ್ತಿಗೆಗೆ ಬೆಂಡು. ಅದು ಇತ್ತೀಚೆಗೆ ಆಫ್ಟರ್ 3 years, 1,000 ದಿನದ ಸಕ್ಸಸ್ ಆದ್ಮೇಲೆ ಕೆಲವ್ರಿಗೆ ಒಟ್ಟುರಿ ಬಂದ್ಬಿಟ್ಟಿದೆ. ಒಟ್ಟುರಿ ಬಂದ್ಬಿಟ್ಟಿದೆಯಲ್ಲ, ಅದಕ್ಕೇನ್ ಮಾಡ್ತಾವ್ರೆ, ಈ ತರ ಗುಂಡು ಬೆಂಡು ಕಟ್ಕೊಂಡು ನಾವು ಕೆಳಗಡೆ ಹೋಯ್ತೀವಿ ಅಂದ್ರೂ ಬಿಡಲ್ಲ, ಮೇಲ್ಗಡೆ ಹೋಯ್ತೀವಿ ಅಂದ್ರೂ ಬಿಡಲ್ಲ. ಕುರ್ಚಿ 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 ಅಂತ ಒಂದು ಧ್ವನಿ ಎತ್ಬಿಟ್ಟವ್ರೆ. ಅಂದ್ರೆ ನೇರವಾಗಿಲ್ಲ. ಅಮೃಗ, ಒಂದು ಡೌಟು, ಆ ಕಾಲಿಗೆ ಗುಂಡು ಕಟ್ಟಿರೋರು ಯಾರು? ಇನ್ಯಾರು ಬಂಡೆ ಕಡೆಯವ್ರು ಇರ್ಬೋದು, ಮುಳುಗಲಿ ಅಂತ ಕಟ್ಟಿರ್ಬೋದು. ಹೌದಾ? ಬೆಂಡ್ ಕಟ್ಟಿರೋರು ತಲೆಗೆ ನಮ್ಮವರು ಮೇಲ್ಗಡೆನೇ ಇರ್ಲಿ. ಅಲ್ಲ, ಇದು ವ್ಯಾಖ್ಯಾನ. ಅಂದ್ರೆ ಪ್ರಸ್ತುತ ಸಿಚುಯೇಷನ್ ಹಿಂಗಿದೆ ಅಂತ ಜನ ಮಾತಾಡ್ಕತ್ತಿರೋದು. ಅದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಗುಂಡು ಕಟ್ಟಿದಾರೋ ಬೆಂಡ್ ಕಟ್ಟಿದಾರೋ ನನಗ್ ಗೊತ್ತಿಲ್ಲ. ಅಲ್ಲ ಕಂದ್ರಾಮಯ್ಯನವ್ರೆ, ನಿಮ್ಮ ನೋಡ್ತಾ ಇದ್ರೆ ನನ್ನ ಕಣ್ಣು ಕೆಂಪಾಗಿರಂಗೆ ಎಲ್ಲಾರ ಕಣ್ಣು ಕೆಂಪಾಯ್ತವಲ್ಲ, ಯಾಕೆ? ಏಯ್, ಮಡ್ರಸೆ ಆಗಿರ್ಬೇಕು, ಹೋಗಿ ತೋರಿಸ್ಕೊಳ್ಳಿ ಹೋಗಿ. ಭಾನುವಾರ ಉಚಿತ, ಹೋಗಿ ಕಣ್ಣು ತೋರಿಸ್ಕೊ ಹೋಗಿ. ಒಂದ್ಸಲ ತರ್ಸ್ಕೊಂಡ್ ಬಂದ್ಬಿಡನೆ. ಅದೇ ಲೇಡಿ ಡಾಕ್ಟ್ರ ಜೆಂಟ್ಸ್ ಡಾಕ್ಟ್ರ? ಏಯ್ ಒಡತಿ ನೋಡು ಕಪ್ಪಲ್ಕೆ, ನೀವು ಹೇಳಿದ್ದು ಒಳಾರ್ಥ ಗೊತ್ತಾಯ್ತು. ನಮ್ಮನ್ನ ನೋಡಿದ್ರೆ ಎಲ್ಲ ಬರೀ ಕಣ್ಣು ಕೆಂಪು ಮಾಡ್ಕೊಳ್ಳವ್ರಿ. ಏಯ್, ಒಬ್ಬ ಸಾಧಾರಣ ಕುಟುಂಬದಿಂದ ಬಂತವನು, ಹಳ್ಳಿನಲ್ಲಿ ಸಿದ್ದರಾಮಯ್ಯನ ಉಂಡಿ ಓ, ಅಲ್ಲಿ ಕುರಿಗಳನ್ನ ಮೇಯಿಸ್ಕೊಂಡಿದ್ದವನು, ಹಸ ಮೇಯಿಸ್ಕೊಂಡಿದ್ದವನು, ಸೊಪ್ಪು ಸೆದೆ ತರ್ಕೊಂಡಿದ್ದವನು, ಎಲ್ಲವನ್ನೂ ಮಾಡ್ತಾ ಇದ್ದಂತ ಒಬ್ಬ ಹಳ್ಳಿಯ ಬಾಲಕ ಇವತ್ತು ಅಖಂಡ ಕರ್ನಾಟಕವನ್ನ ಸತತವಾಗಿ 2ನೇ ಬಾರಿ ಮುಖ್ಯಮಂತ್ರಿಯಾಗಿ 2ನೇ ವರ್ಷವೂ 5 ವರ್ಷ ಪೂರೈಸ್ತಾನಲ್ಲ. ಇದನ್ನ ನೋಡಕ್ಕಾಗಲ್ವಲ್ಲ ಅಂತ ಒಂದ್ ಕಡೆ ಹೊಟ್ಟೆ ಉರಿ, ಒಂದ್ ಕಡೆ ಇನ್ನೊಂದು ರೀ. ಅಲ್ಲಪ್ಪ, ನಾವುಗಳಿಷ್ಟು ಕಷ್ಟಪಟ್ಟಿದ್ದೆವು ಅಧಿಕಾರದಲ್ಲಿ. ಒಂದೊಂದು ಪಕ್ಷ ಬಂದಾಗ 5 ಜನ CM, ಆದ್ರೆ ನಾನು ಅಧಿಕಾರಕ್ಕೆ ಬಂದಾಗ ಒಬ್ಬನೇ CM. ಉತ್ತಮ ಆಡಳಿತ, ಸರ್ಕಾರದ ಬೊಕ್ಕಸ ಖಾಲಿ ಆಗಿಲ್ಲ, ಆದ್ರೂ ಕಣ್ಣೂರಿ, ಸ್ಟಮಕ್ ಬರ್ನಿಂಗು, ಬಿ ಬರ್ನಿಂಗು, ಎಲ್ಲಾ ರೀತಿ ಬರ್ನಿಂಗ್ಗಳು. ಅಲ್ಲಪ್ಪ, ಈ ತರ ಆದ್ರೆ ನೆಕ್ಸ್ಟ್ ನಮ್ಮ ಪಕ್ಷ ಉಳಿಯೋದೇ ಕಷ್ಟ. 2028 ಚುನಾವಣೆಗೆ ನಾವು 180 ಸೀಟಿನ ಗೆಲ್ತೇವೆ ಅಂತ ನಾನು ಎಲ್ಲ ಕಡೆ ಬಂದೆ. ಆದ್ರೆ ಪ್ರಸ್ತುತ ಸಿಚುಯೇಷನ್ ಏನಾದ್ರೂ ಈ ಕಾಲಕ್ಕೆ ಕಟ್ಟಿದ್ರೆ ಬೆಂಡು, ನೆಕ್ಸ್ಟ್ 2028ಕ್ಕೆ ಅವ್ರಿಗೆ ಬೀಳುತ್ತೆ ಗುಂಡು. ಅಂದ್ರೆ ಗುಂಡು ಅಂದ್ರೆ ಗುಂಡಿ. ಓ, ರಿವರ್ಸ್ ಆಗ್ಬಿಡುತ್ತೆ. 180 ಇರೋದು -100 80ಗೆ ಹೋಗ್ಬಿಡ್ಬೋದು. ಅದಕ್ಕೆ ಕುರ್ಚಿ ಕಿತ್ತಾಟ ನಿಲ್ಲಿಸ್ಬೇಕು, ಆಯ್ತಲ್ಲ? ರಾಮಯ್ಯನವ್ರೆ, ಕುರ್ಚಿ ಗಲಾಟೆ ಅಂತ ನೀವು ಒಪ್ಕೊಂಡಂಗಾಯ್ತು. ಕುರ್ಚಿ ಗಲಾಟೆ ಇವ್ರ ಪಕ್ಷದಲ್ಲೇ 2 ಪಂಗ ಇದಂತ ಒಪ್ಕೊಂಡ್ರಲ್ಲ. ಒಳತಿ ನೋಡು ಕಪಾಲ್ಕೆ,
ಯಾವ ಭಂಗನೂ ಇಲ್ಲ, ಬಣನೂ ಇಲ್ಲ, ಕುರ್ಚಿ ಕಿತ್ತಾಟೂ ಇಲ್ಲ. ಗೊತ್ತಾಯ್ತಲ್ಲ? ಅಲ್ಲ ಭಂಗ ಇಲ್ದಾಗಿದ್ರೆ ಈ ಅಸ್ಸಾಂ ಕಾಮ್ಯ ಅಕ್ಕಿಕ್ಕೆ ಹೋಗಿದ್ರಲ್ಲ ಬಂಡೆಯವರು, ಯಾಕೆ ಸುಮ್ಮನೆ ಏಯ್ 5 ರಾಜ್ಯಗಳಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಅಸ್ಸಾಂ ಎಲೆಕ್ಷನ್ಗೆ ಈಗ ಬಂಡೆಯವರು ಸ್ವಲ್ಪ ಮುಂಚೂಣಿ ಅಲ್ವೇನಪ್ಪ, ಅದರ ಬಗ್ಗೆ ಏನಿಲ್ಲ. ಅವರು ಅಲ್ಲಿ ಎಲೆಕ್ಷನ್ ಬಗ್ಗೆ ಮಾತಾಡಿರೋದು, ನಾಟ್ ಡಿಸ್ಕಸಿಂಗ್ ಅಬೌಟ್ ಮೈ CM ಕುರ್ಚಿ. ಹಂಗಾದ್ರೆ ಬಂಡೆಯವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಅದೇ ಅಂತ ಅನ್ನಿ. ಪ್ರೀತಿ ಅಂದ್ರೆ ಯಾವ ರೀತಿ ಅಂದ್ರೆ ಅಗಾಧವಾದ ಪ್ರೀತಿ. ಮೊನ್ನೆ ನಂದೇ ಒಂದು ಪ್ರತಿಮೆ ಮಾಡಿದ್ರಲ್ಲಪ್ಪ, ಪ್ರೀತಿ ಇದ್ದಕ್ಕಲ್ವೇನಪ್ಪ ಅವರು ಟೇಪ್ ಕಟ್ ಮಾಡಿದ್ದು. ಸ್ಲಿಪ್ ಡಿಸ್ಕ್. ಅದರಿಂದ ಅಪಾರವಾದಂತ ಪ್ರೀತಿ ಇದೆ. ಸುಮ್ಮನೆ ನಿಮ್ಮಂತವ್ರು ಸುಳ್ಳು ಸುದ್ದಿ ಅಪ್ಪಿಸ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ರಿ. ಮುರುಘ, ನೀವು ಕುರ್ಚಿ ಬಿಟ್ಟಿಲ್ಲ ಅಂದ್ರೆ 18 ಜನ ರಾಜೀನಾಮೆ ಕೊಡ್ತಾರಂತೆ. ತಲೆ ಮವ್ವ, 18 ಜನ ಅಲ್ಲ 20 ಜನ ಕೊಟ್ಟಾರಂತೆ ಅಸ್ಸಾಂಗೆ ಹೋಗಿರೋರು. 20 ಜನ ಇಲ್ಲ, 25 ಜನ ಇಲ್ಲ, ಒಣ ತಿನ್ನೋಣ ಕಪಲ್ಗೆ. ತಲೆವ, ನಿನ್ಗೆ ಯಾವನ ಇದು ಕೊಟ್ಟದ್ದು ಇನ್ಫಾರ್ಮೇಶನ್? ಅದೇ ಸುದ್ದಿಗಳು ಬರ್ತಾ ಇದೆ. ಸುದ್ದಿ ಬರುತ್ತೆ ಕಣಯ್ಯ. 20 ಜನ ರಾಜೀನಾಮೆ ಕೊಟ್ಬಿಟ್ರು, 30 ಜನ ರಾಜೀನಾಮೆ ಕೊಟ್ಬಿಟ್ರು. ನಮ್ದೊಂದು ಪಕ್ಷ ಸಿದ್ಧಾಂತ ಹೈಕಮಾಂಡ್ ಇತ್ತು, ಅದೇನು ಹೇಳಿತ್ತೆ ಅದನ್ನ ಮಾಡಬೇಕು ಹೊರತು ನೀವು 20 ಜನ ಹೊಂಟೋದ್ರು ಫಾರಿನ್ಗೆ, 20 ಜನ ಅಸ್ಸಾಂಗೆ ಹೋದ್ರು, 20 ಜನ ಕೊಟ್ಬಿಟ್ರು ರಾಜೀನಾಮೆನ. ಇನ್ನೇನು ಸರ್ಕಾರ ಉರುಳೋಯ್ತು. ಇನ್ ಕೆಲವರು ಮೌನ ಮುರಿಬೇಕು. ಏನ್ ಮೌನ ಮುರಿಯೋದು? ಸದ್ಯಕ್ಕೆ ಇನ್ನೂ ಟೆಂಡರ್ ಆಗಿರೋ ಬಿಲ್ಗಳನ್ನೇ ಮುರಿದಿಲ್ಲ ನಾವು. ಅಷ್ಟು ಪರ್ಸೆಂಟೇಜ್ ಇಷ್ಟು ಪರ್ಸೆಂಟೇಜು ಬಿಡುಗಡೆ ಆಗಿಲ್ವಲ್ಲ, ಪಾಪ ಹೇಳ್ಕತ್ತಾರೆ. ಆದರೆ ನಾವು ಯಾವುದೇ ಒಂದು ರಾಜೀನಾಮೆ ಪ್ರಾಶನಗಳು, ರೆಸಾರ್ಟ್ ರಾಜಕೀಯ, ಫಾರಿನ್ ಟ್ರಿಪ್ ಯಾವುದೂ ಇಲ್ಲ. ಮುರುಘ, ಬಡ್ಜೆಟ್ ಆದ್ಮೇಲೆ ನಿಮ್ಮ ಕುರ್ಚಿನ ಬಂಡೆಯವ್ರಿಗೆ ಬಿಟ್ಕೊಡ್ತೀರಂತೆ. ಏನ್ ಬಜೆಟ್ ಆದ್ಮೇಲೆ ಕುರ್ಚಿ ಬಿಟ್ಬಿಡ್ತಾರೆ, ಸಂಕ್ರಾಂತಿ ಆದ್ಮೇಲೆ ಕ್ರಾಂತಿ ಮಾಡಿ ಬಿಟ್ಬಿಡ್ತಾರೆ, ಗಣಪತಿ ಹಬ್ಬಕ್ಕೆ ನೀರಲ್ಲಿ ಮುಳುಗ್ಬಿಟ್ಬಿಡ್ತಾರೆ, ಇನ್ನೊಂದು ಹಬ್ಬಕ್ಕೆ ಆಗಾಗುತ್ತೆ ಈಗಾಗುತ್ತೆ, ಕ್ರಾಂತಿ ವಾಂತಿ ಭ್ರಾಂತಿ ಎಲ್ಲ ನೀವುಗಳು ಮಾಡ್ಕೊಳ್ಳೋದು. ಏನ್ ಕುರ್ಚಿ ಬಿಟ್ಬಿಡ್ತಾರೆ ಏನ್ ಬಿಟ್ಟೇ ಬಿಟ್ಟು. ದೀಪಾವಳಿಗೆ ನಿಮ್ ಕುರ್ಚಿ ಡಮಾರ್. 100% ತಲೆಯವ್ರೆ. ಏನ ಈ ಕಡೆ ಢಮಾರ್, ಈ ಕಡೆ ಪಠಾರ್, ಹಿಂಗ್ ಹೊಡೆದ್ರೆ ಜಮೀರ್, ಹಿಂಗ್ ಹೊಡೆದ್ರೆ ಶಮೀರ್ ಅಂತ ಯಾವ್ದೋ ಗುರು ಶಿಷ್ಯರು ಸಿನಿಮಾದಲ್ಲಿ ಬತ್ತಿತ್ತು. ಹಂಗೆ ಢಮಾರ್ ಢಿಮೀರ್ ಅಂತ ಅನ್ಕೊಂಡು ನೀವು ಅನ್ಕೋಬೇಕು ಹೊರತು ಅಲ್ಲಿ ಏನೂ ಆಗಲ್ಲ. ಆಗ ಡಮಾರ್ ಡಿಮೀರ್ ಅಂದ್ರೆ ನಾವು ಅಲ್ಲಿ ಇಳಿದು ಬಿಡ್ತೀವಿ. ಅಮ್ಮಕ್ಕು ಡುಮ್ಮಕ್ಕು ಅಲ್ಲ ಡುಮ್ಮ ದಿಂಟಾತ್ತ ಕೊಡ್ತಾ ಇರ್ಬೇಕು, ಇಸ್ಕೊತಾ ಇರ್ಬೇಕು, ಅಮ್ಮ ಹೇಳ್ತಾ ಇದ್ದಾರಲ್ಲೇ ಅಂತ ನಾವು ಅಮುಕು ಡುಮುಕು ಢಮಾಲ್ ಡಿಮಾಲ್ ದಿಂಟಾಟ ಟಿಟಾಟ. ನೀವು ಕೊನೆವರೆಗೂ CM ಆಗಿರೋದು ಫಿಕ್ಸ್ ಹೋಗಾದ್ರೆ. ಕೊನೆವರೆಗೂ ಏನ ನಮ್ಮ ಪಕ್ಷ 2028ಕ್ಕೆ ಬಂದ್ರು ಒಂದ್ ಪಕ್ಷ ನಾನೇ CM ಆದ್ರು ಆದ್ರೆ ಬಿಡಿ. ನೋಡೊಬ್ಬ ಸಂಜೆ ಊಟಕ್ಕೆ ಬಂದ್ಬಿಡಪ್ಪ. ಅಂದ್ರೆ ನಮ್ಮ ಮಾವ ಹೇಳ್ತಾ ಇರೋದು ನೀವು ಕಾಮನ್ ಮ್ಯಾನು ಅಂತ. ಒಳ ತಿನ್ನು. 28ಕ್ಕೆ CM ಅಂದ್ರೆ ನಾನೇ 3ನೇ ಬಾರಿ ತೃತೀಯವಾಗಿ ಮತ್ತೆ CM ಆಗ್ತಾರೆ ಅಂತ ಅವ್ರು ಹೇಳ್ತಿರೋದು. ಹ್ಯಾಟ್ರಿಕ್ CM. ಕಾನಿಷ್ಕ ಹೋಟ್ಲಿಗೆ 35-40 ವರ್ಷದಿಂದ ಹೋಯ್ತಾ ಇದ್ದೆ ನಾನು. ಇವ ಆಗ ಕಾಫಿ ಕುಡಿಯಕ್ಕೆ ಬಂದು ನನ್ನ ಪಕ್ಕ ನಿಂತ್ಕೊಂಡು ಒಂದು ಪ್ರೊಡ್ಯೂಸರ್ ಬೇಕು, ಸಿನಿಮಾ ಮಾಡಿದ್ವಿ. ಆಗಿಂದು ಹೇಳ್ತಾ ಇದ್ದೆ, ಇನ್ನೂ ಸಿನಿಮಾ ಮಾಡಿಲ್ವೇನೆ. ಬರ್ತಾ ಇಲ್ಲ ಅಲ್ಲ, ಸಿನಿಮಾ ಇರ್ಲಿ, ಮೊನ್ನೆ ಯಾವ್ದೋ ಸೀರಿಯಲ್ ಮಾಡ್ತಾವನೆ. ಪಾಪ ಪ್ರೊಡ್ಯೂಸರ್ ಹೋದ, ಡೈರೆಕ್ಟರ್ ಹೋದ, ಈಗ ನೀನೇ ಸೈಡ್ ಆಕ್ಟಿಂಗ್ ಮಾಡ್ತಾ ಇದೀಯ. ಒಟ್ಟಲ್ಲಿ 2.5 ವರ್ಷ CM ಸ್ಥಾನ ಇರುತ್ತಲ್ಲ, ಅಲ್ಲಿವರೆಗೂ ಒಂದು ಸಿನಿಮಾ ಮಾಡಪ್ಪ, ನಾನೇ ಬಂದು ನೋಡ್ತೀನಿ. ನಿಮ್ಮ ಮಾವನ್ ನಂಬ್ಕೊಂಡು ಬಂದಿರಂದ್ರೆ ಹೋಗಿ ದುಡಿ. ಯಾರ್ಯಾರು ಹೇಳ್ತಿದ್ರಲ್ಲ ವಿದ್ಯಾವಂತರಾಗಿರೋರು ಅದು ಮಾರಿ ಇದು ಮಾರಿ ಬದುಕು ಸಾಗಿಸ್ಬೇಕು ಅಂತ ಹಂಗೆ ಹೇಳಲ್ಲ. ನಮ್ದು ಯುವನಿಧಿ. ನಿಮ್ಗೆ ತಿಂಗಳಿಗೆ 3,000 ಡಿಗ್ರಿ ಆಗಿದ್ರೆ ಗೊತ್ತಾ? ಅಯ್ಯೋ, ಎಲ್ಲಿ ಕೊಡ್ತಾ ಇದ್ದೀರಿ? ನನ್ನ 3 ಹೋಗವೆ ಡಿಗ್ರಿ. ನೀವು ಫೇಲ್ ಮಾಡ್ಕೊಂಡವ್ರಿಗೆಲ್ಲ ಕೊಡಲ್ಲಪ್ಪ. ಪಾಪ ಒಂದು 6 ತಿಂಗಳು ಸ್ಟೈಫಂಡ್, ಆ ಸ್ಟೈಫಂಡ್ ತರ ಕೊಡುವಂತ ಯೋಜನೆಗಳ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಮಾದರಿ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥವ್ರು ನಾವು. ನುಡಿದಂತೆ ನಡೆದಿದ್ದೇವೆ. ಅಲ್ಲ ರಮಯ್ಯನವರೇ, ಕೊನೆಯಲ್ಲಿ ಏನೋ ಹೇಳಿದ್ರಲ್ಲ, ಅದೊಂಚೂರು ಹೇಳಿರ. ನುಡಿದಂತೆ ನಡೆದ ಸರ್ಕಾರ. ನುಡಿದಂತೆ ನಡೆದ ಸರ್ಕಾರ ಅಂತ ಅಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಇರ್ತಿದ್ದೀರಲ್ಲ, ಹಂಗೆಯೇ ನಿಮ್ ಚೇರ ಒಂಚೂರು ಬಂಡೆಯವ್ರಿಗೆ ಬಿಟ್ಟು ನುಡಿದಂತೆ ನಡೆದ ರಾಮಯ್ಯ ಅಂತ ಯಾಕೆ ಬಿರು ತಗೋಬಾರ್ದು ನೀವು? ಏನ್ ನುಡಿದಂತೆ ಏನ್ ಬಾಂಡ್ ಪೇಪರ್ ಬರ್ಕೊಟ್ಬಿಟ್ಟಿದ್ನ?
ಅವ್ರಿಗೆ ಮಾತು ಕೊಟ್ಟಿದ್ದೆ. ಏನಂತ? ನಾನು ನಾಟಿ ಕೋಳಿ ಊಟ ಮಾಡ್ಬೇಕು ನಿಮ್ಮ ಮನೇಲಿ ಅಂತ. ಅದು ನೆರವೇರಿತು. ಇನ್ನೊಂದು ಮಾತು ಕೊಟ್ಟಿದ್ದೆ, ಈ ಹಬ್ಬಗಳಾದ್ಮೇಲೆ ಒಬ್ಬಟ್ಟು ತುಪ್ಪ ಅದನ್ನ ತಿನ್ನಕ್ ಒಂದ್ಸರಿ ಬರ್ತೀನಿ ಅಂತ. ಸೊ ಅದು ಇನ್ನೂ ನೆರವೇರಿಲ್ಲ. ಒಬ್ಬಟ್ಟು ತುಪ್ಪ ಪ್ಯೂರ್ ವೆಜ್ ಅದಕ್ಕೊಂದಿನ ಹೋಗ್ಬೇಕು. ಪಾಪ ಅದನ್ನ ಅವರು ಇನ್ನೂ ನೆರವೇರಿಸಿಲ್ಲ, ನಮ್ಮ ಮನೆಗೆ ಬಂದಿಲ್ಲ ಅಂತವ್ರೆ. ನಾನು ಹೋಗಿ ತಿನ್ಕೊಬತ್ತೀನಿ. ರಾಮಯ್ಯನವ್ರೆ, ಅತಿಯಾಗಿ ಮಾತಾಡೋದು ಬೇಡ. ಇವಾಗೇನೋ ಕುರ್ಚಿಯನ್ನು ಬಿಡಲ್ಲ ಅಲ್ವೇ? ಕುರ್ಚಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವರು ಒಂದೆರಡಲ್ಲ, ನನ್ನ ಕುರ್ಚಿಗೆ ಪ್ರಾರಂಭಿಕದಲ್ಲೇ ಒಂದು ವಿಘ್ನ ಮಾಡಿದ್ರು. ಯಾವುದು? ಇವ್ರದ್ದು ಮೂಡಾ ಸೈಟ್ ಐತೆ, ಅದ್ರ ಕೇಸ್ಗಳಿದೆ, ಅಕ್ರಮ ಸಕ್ರಮಗಳಿದೆ ಅಂತ ಹೇಳಿದ್ರು. ಒಂದಾಯ್ತು. ನಾನ್ ವೆಜ್ ತಿನ್ಬಿಟ್ಟು ಇವರು ದೇವಸ್ಥಾನಕ್ಕೆ ನುಗ್ಬಿಟ್ರು ಅಂದ್ರು. ಅದು 2 ಆಯ್ತು. ಇವರು 2.5 ವರ್ಷಗಳ ಕಾಲ ಮಾತ್ರ ಸಿಎಂ ಮಾತು ಕೊಟ್ಬಿಟ್ಟಿದ್ದಾರೆ ಅಂತಂದ್ರು. 3 ಆಯ್ತು. 2028ಕ್ಕೆ ಇವರು ಲೆಕ್ಕಕ್ಕೆ ಇಲ್ಲ ಅನ್ಬಿಟ್ರು. 4 ಆಯ್ತು. ಅದಕ್ಕೆ ನಾವು 5ನೇದೇನು ಗೊತ್ತಾ? ನಮ್ಮ ಗ್ಯಾರಂಟಿನೇ ಗಟ್ಟಿ. ಅಯ್ಯೋ, ಮತ್ತೆ ಶುರು ಮಾಡಿದ್ರಯ್ಯ. 5 ಗ್ಯಾರಂಟಿಗಳನ್ನ ಕೊಟ್ಟು ಸದೃಢ ಸರ್ಕಾರ ಮಾಡಿ ಇವತ್ತಿಗೂ ಕೂಡ 5 ಗ್ಯಾರಂಟಿಗಳನ್ನ ನಡೆಸ್ಕೊಂಡು ಸತತವಾಗಿ 3 ವರ್ಷಗಳೆಲ್ಲ ಆಗಿ 1000 ಸಾಧನೆ ಆಗಿದೆ. ಎಲ್ಲ ಮಾಡಿರೋದ್ರಿಂದ ನಾನೇ ಸಿಎಂ. 5 ವರ್ಷ ಸಂಪೂರ್ಣ ಸಿಎಂ. ದೇವರಾಜ ಅರಸು ಬಿಟ್ರೆ ನೆಕ್ಸ್ಟ್ ಅತಿ ಹೆಚ್ಚು ಕಾಲ ಆಡಳಿತ ಮಾಡಿರ್ತಕ್ಕಂಥ ಸಿಎಂ. ಹೌದಾ ಹುಲಿಯ? ಆಸೆಗೆ ಮಿತಿ ಇಲ್ಲ, ಅಕ್ಕರಿಗೆ ಅರಿವಲ್ಲ. ನಿಮ್ಮಿಬ್ಬರಿಗೂ ಮಾಡಕ್ಕೆ ಕೆಲಸ ಇಲ್ಲ. ನೋಡು ಕಪಾಲ್ಗೆ ಇದನ್ನೇ ಕಾಯ್ತಾ ಇದ್ದಾರೆ ನೀವಿಬ್ರು. ನಾವ್ ಹೇಳ್ತಾ ಇಲ್ಲ, ಇವರೆಲ್ಲ ಹೇಳ್ತಾ ಇದಾರೆ. ಯಾರೇ ಕೂಗಾಡಲಿ, ಊರೇ ಓಡಾಡಲಿ, ನನ್ನ ಸಿಎಂ ಸ್ಥಾನಕ್ಕೆ ಭಂಗವಿಲ್ಲ. ಹೌದಾ ಹುಲಿಯ? ನಿಮ್ಮಿಬ್ಬರಿಗ್ ಮಾಡ ಕೆಲಸ ಇಲ್ಲ ಅಂತ ಹೇಳಿ ಗಾಳಿ ಬಿರುಗಾಳಿ ಬಂದರು ಅಳುಕದೆ ಮುಂದೆ ಸಾಗುವೆ. ಅರೆ ವೈ ಅರೆ ವೈ ಅರೆ ವೈ ಅರೆ ವೈ. ಗೊತ್ತಾಯ್ತಲ್ಲ? ಗೊತ್ತಾಯ್ತು ಹೊರಗ.